ಕಾರ್ ಮತ್ತು ಖಾಸಗಿ ಬಸ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಪರಿಣಾಮ ಇಬ್ಬರು ಮಕ್ಕಳು ಸೇರಿದಂತೆ 6 ಮಂದಿ ಸಜೀವವಾಗಿ ದಹನವಾಗಿದ್ದಾರೆ. ಕಾರ್ನಲ್ಲಿದ್ದವರ ಪೈಕಿ ಸುಟ್ಟು ಕರಕಲಾಗಿದ್ದಾರೆ 6 ಜನ. ಯಾದಗಿರಿ ಜಿಲ್ಲೆಯ ಶಾಂತಾಪುರ ಕ್ರಾಸ್ ಬಳಿಯಲ್ಲಿ ನಡೆದಿರುವಂತಹ ಭೀಕರ ಆಕ್ಸಿಡೆಂಟ್ ಇದು ಘಟನೆ. ಬಸ್ ಹಾಗೂ ಕಾರ್ ಎರಡೂ ಕೂಡ ಬೆಂಕಿಗೆ ಆಹುತಿಯಾಗಿದೆ. ಕಾರ್ನಲ್ಲಿ 5 ಆಸ್ಪತ್ರೆಗೆ ಸಾಗಿಸುವಾಗ ಮಗು ಒಂದು ಸಾವನ್ನಪ್ಪಿದೆ. ಟೋಟಲ್ ಆಗಿ ಇಲ್ಲಿ ತನಕ 6 ಜನ ಸಾವನ್ನಪ್ಪಿದ್ದಾರೆ. ಮೃತಪಟ್ಟವರು ರಾಯಚೂರು ಜಿಲ್ಲೆಯವರು ಅಂತ ಮಾಹಿತಿ ಸಿಕ್ಕಿದೆ. ಸಿರವಾರ ಪಟ್ಟಣ ಪಂಚಾಯತ್ ಸದಸ್ಯ ಕೃಷ್ಣ ನಾಯ್ಕ್ ಕುಟುಂಬ ಅಮಾವಾಸ್ಯೆ ಅಂಗವಾಗಿ ದೇವಸ್ಥಾನಕ್ಕೆ ಅಂತೇಳಿ ಇಡೀ ಫ್ಯಾಮಿಲಿ ತೆರಳುತ್ತಾ ಇತ್ತು. ಮತ್ತೆ ಒಂದು ಸಂತಸದ ಸಂದರ್ಭದಲ್ಲಿತ್ತು ಈ ಫ್ಯಾಮಿಲಿ. ಯಾಕಂದ್ರೆ ಹೊಸ ಕಾರನ್ನ ಖರೀದಿ ಮಾಡಿದ್ರು. ದೇವಸ್ಥಾನಕ್ಕೆ ಹೋಗೋಣ, ಪೂಜೆ ಮಾಡಿಸೋಣ ಅಂತ ತೆರಳುತ್ತಾ ಇದ್ರು. ಕಾರ್ನಲ್ಲಿ ಕೃಷ್ಣ ನಾಯ್ಕ್ ಪತ್ನಿ, ಮಗಳು, ಅಳಿಯ ಹಾಗೂ ಮೊಮ್ಮಕ್ಕಳ ಜೊತೆಯಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಇದೇ ಫ್ಯಾಮಿಲಿ ನೋಡಿ, ಕೃಷ್ಣ ನಾಯ್ಕ್ ಅವ್ರ ಫ್ಯಾಮಿಲಿ ರಾಯಚೂರು ಜಿಲ್ಲೆಯವರು. ಹೊಸ ಕಾರನ್ನ ಖರೀದಿ ಮಾಡಿದ್ರು. ಇವರು ಪಟ್ಟಣ ಪಂಚಾಯತ್ ಸದಸ್ಯ ಆಗಿದ್ರು. ಕೃಷ್ಣ ನಾಯ್ಕ್ ಅವರು ಹೊಸ ಕಾರ್ ಖರೀದಿ ಮಾಡಿದಂಥ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಹೋಗಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ರು. ಆದರೆ ಇದೇ ಕೊನೆ ಪ್ರಯಾಣ ಆಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಶ್ವನಾಥ್. ಸಂತಸದ ಪ್ರಯಾಣ ಇವ್ರ ಪಾಲಿಗೆ ಒಂದು ಘೋರ ಪ್ರಯಾಣ ಆಗಿದೆ, ಸಾವಿನ ಪ್ರಯಾಣ ಆಗಿದೆ. ಕೃಷ್ಣ ಕುಟುಂಬ ಅವರು ಯಾವಾಗಂತೆ ಕಾರ್ ಖರೀದಿ ಮಾಡಿದ್ದು? ಶರ್ಮಿತಾ, ಕಳೆದ 3 ತಿಂಗಳ ಹಿಂದ್ಗಡೆ 3-4 ತಿಂಗಳ ಹಿಂದ್ಗಡೆ ಈ ಒಂದು ಹೊಸ ಕಿಯಾ ಕಾರನ್ನ ಕೃಷ್ಣ ನಾಯ್ಕ್ ಕುಟುಂಬ ಖರೀದಿ ಮಾಡಿತ್ತಂತೆ. ಮೂಲತಃ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಸಿರವಾರ ಪಟ್ಟಣದ ನಿವಾಸಿಯಾಗಿರ್ತಕ್ಕಂಥ ಕೃಷ್ಣ ನಾಯ್ಕ್ ಮತ್ತು ಕುಟುಂಬ ತೀರಾ ಇತ್ತೀಚೆಗೆ ಕೃಷ್ಣ ನಾಯ್ಕ್ ಮೂಲತಃ ಏನಂತ ಹೇಳಿದ್ರೆ KSRTC ಇಲಾಖೆಯಲ್ಲಿ ಚಾಲಕ ಕಮ್ ನಿರ್ವಾಹಕರಾಗಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ತೀರಾ ಇತ್ತೀಚೆಗೆ ಜಾಸ್ತಿ ಜನಸಂಪರ್ಕದಲ್ಲಿದ್ದಂಥ ವ್ಯಕ್ತಿಯಾಗಿರೋದ್ರಿಂದ ಅಲ್ಲಿರ್ತಕ್ಕಂಥ ಜನ ಈತನಿಗೆ ನೌಕರಿ ಮಾಡೋದನ್ನ ತೊರೆದು ನೀ ರಾಜಕೀಯಕ್ಕೆ ಬರಬೇಕು ಅನ್ನುವಂಥ ಒತ್ತಾಯ ಮಾಡಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಈ ತರ ಇತ್ತೀಚೆಗೆ KSRTC ನೌಕರಿಯನ್ನ ಬಿಟ್ಟು ಕಳೆದ 2 ಅವಧಿಯ ಹಿಂದೆ ನೌಕರಿ ತೊರೆದು ಬಿಜೆಪಿ ಪಕ್ಷವನ್ನ ಸೇರಿ ಕೃಷ್ಣ ನಾಯ್ಕ್ ಜನಸಂಪರ್ಕದ ಜೊತೆಗೆ 2 ಬಾರಿ ಅಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಚುನಾಯಿತನಾಗಿ ಸದಸ್ಯರಾಗಿದ್ರು. ಇತ್ತೀಚೆಗೆ ಕಾರನ್ನ ಖರೀದಿಸಿರ್ತಕ್ಕಂತಹ ಕೃಷ್ಣ ನಾಯ್ಕ್ ತಮ್ಮ ಮನೆ ದೇವರಿಗೆ ಸುರಪುರ ತಾಲೂಕಿನಲ್ಲಿ ಇರತಕ್ಕಂಥ ತಮ್ಮ ಮನೆ ದೇವರಿಗೆ ತೆರಳತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕುಟುಂಬ ಸಮೇತ ಶರ್ಮಿತಾ, ಕೃಷ್ಣ ನಾಯ್ಕ್ ಮತ್ತು ಆತನ ಧರ್ಮಪತ್ನಿ ಮತ್ತು ಮಗಳು ಮತ್ತು ಅಳಿಯ ಜೊತೆಗೆ 3 ಮುದ್ದಾದ ಮೊಮ್ಮಕ್ಕಳ ಜೊತೆಗೆ ಇವತ್ತು ಆ ಹೊಸ ಕಾರ್ನಲ್ಲಿ ಇವತ್ತು ತೆರಳ್ತಾ ಇದ್ರು. ಆ ತೆರಳತಕ್ಕಂಥ ಸಂದರ್ಭದಲ್ಲಿ ಇವತ್ತು ಆ ಶಾಂತಪುರ ಕ್ರಾಸ್ ಹತ್ರ ಈ ಒಂದು ಭೀಕರವಾದಂತ ರಸ್ತೆ ಅಪಘಾತದಲ್ಲಿ ಸಜೀವವಾಗಿ ದಹನವಾಗಿ ಹೋಗಿದ್ದಾರೆ. ನಿಜಕ್ಕೂ ಬಹಳ ದೊಡ್ಡ ಘೋರ ದುರಂತ ಅಂತಾನೆ ಹೇಳ್ಬೋದು. ಇವತ್ತು ದೇವರ ಸನ್ನಿಧಿಗೆ ತೆರಳಿ ಪೂಜೆ ಮಾಡಿಸ್ಕೊಂಡು ವಾಪಸ್ ಬರಬೇಕು ಅನ್ನುವಂತ ಸಂತಸದಲ್ಲಿ ತೆರಳತಕ್ಕಂಥವ್ರು ಇವತ್ತು ಇಡೀ ಒಂದು ಆ ಸಿರವಾರ ಪಟ್ಟಣವನ್ನ ದುಃಖದ ಮಡುವಿನಲ್ಲಿ ಮುಳುಗಿಸಿ ಇವತ್ತು ಭಾರತ ಲೋಕಕ್ಕೆ ಪಯಣ ಮಾಡಿದ್ದಾರೆ. ಶರ್ಮಿತಾ, ಅಲ್ಲ, ಸಜೀವ ದಹನವಾಗಿರುವಂತ ವಿಜುವಲ್ ಅನ್ನ ನಮಗೆ ಬ್ಲರ್ ಮಾಡದೆ ತೋರ್ಸಕ್ ಆಗ್ತಿಲ್ಲ. ಬಟ್ ಅದು ನೋಡ್ಬಿಟ್ರೆ ನಿಜಕ್ಕೂ ಹೆದರಿಕೆ ಆಗುತ್ತೆ. ಯಾಕಂದ್ರೆ ಅಲ್ಲಿ ಏನು ಉಳ್ದೇ ಇಲ್ಲ, ಮಾಂಸ ಸ್ಕೆಲಿಟನ್ ಮಾತ್ರ, ಮೂಳೆಗಳು ಮಾತ್ರ ಕಾಣಿಸ್ತಿದೆ. ಅಷ್ಟರ ಮಟ್ಟಿಗೆ ಆ ಭೀಕರತೆಯನ್ನ ತೋರಿಸ್ತಾ ಇದೆ ಈ ದೃಶ್ಯಗಳು. ವಿಶ್ವನಾಥ್, ಮತ್ತೊಂದು ವಿಷಯ, ಇಲ್ಲಿ ಕೃಷ್ಣ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಡ್ರೈವಿಂಗ್ ಸರಿಯಾಗಿ ಬರ್ತಾ ಇರ್ಲಿಲ್ವಾ? ನೀವಂದ್ರೆ ಅವರು ಬಸ್ ಡ್ರೈವರ್ ಆಗಿದ್ರು ಮುಂಚೆ ಅಂತ. ಈ ಆಕ್ಸಿಡೆಂಟ್ ಸಂದರ್ಭದಲ್ಲಿ ಅಂದ್ರೆ ಕಾರನ್ನ ಯಾರು ಡ್ರೈವ್ ಮಾಡ್ತಾ ಇದ್ರಂತೆ? ಶರ್ಮಿತಾ, ಮೂಲತಃ ಈಗಾಗಲೇ ಹೇಳಿದಂತೆ ಕೃಷ್ಣ ನಾಯ್ಕ್ KSRTC ಇಲಾಖೆಯಲ್ಲಿ ಚಾಲಕನಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರೇ ಆ ಕಾರನ್ನ ಚಾಲನೆ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಎದುರುಗಡೆ ಬರ್ತಿದ್ದಂತಹ VRL ಬಸ್ ಏನಿದೆ ಅದು ಕಾಣಿಸದೆ ಇವತ್ತು ತನ್ನ ಮುಂದ್ಗಡೆ ಹೊರಟಿರ್ತಕ್ಕಂಥ ಬಸ್ ಅನ್ನ ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಆ ಸಂದರ್ಭದಲ್ಲಿ ಎದುರುಗಡೆ ಏಕಾಏಕಿ ಬಂದಂತ ಒಂದು VRL ಬಸ್ಗೆ ಇವರು ಡಿಕ್ಕಿ ಹೊಡೆದಿರ್ತಕ್ಕಂಥ ರಭಸಕ್ಕೆ ಕಾರಿಗೆ ಬೆಂಕಿ ಹೊತ್ಕೊಂಡು ಇವರು ಕಂಪ್ಲೀಟ್ ಆಗಿ ಸಜೀವವಾಗಿ ದಹನವಾಗಿದ್ದಾರೆ. ಇಲ್ಲಿ ಮುಖ್ಯವಾಗಿ ಈ ಚಾಲಕರ ಅಜಾಗರೂಕತೆ ಅಂತ ಹೇಳ್ಬೋದು. ಈ ಮೊದಲು ನಾವು ನೋಡಿದಂತ ಸಂದರ್ಭದಲ್ಲಿ ಯಾರನ್ನೋ ಕಾರ್ ಡ್ರೈವರ್ನ ಕರೆದುಕೊಂಡು ಇವರು ದೇವಸ್ಥಾನಕ್ಕೆ ಹೊರಟಿದ್ರು ಅಂತ ಅನ್ಕೊಂಡಿದ್ವಿ. ಆದ್ರೆ ಆ ಒಂದು ಕಾರ್ನಲ್ಲಿ 7 ಜನ ಮಕ್ಕಳನ್ನು ಸೇರಿ ಈ ಕೃಷ್ಣ ನಾಯ್ಕ್ ಮತ್ತು ಆತನ ಧರ್ಮಪತ್ನಿ ಜೊತೆಗೆ ಅಳಿಯ ಮತ್ತು ಮಗಳು 4 ಜನ ಜೊತೆಗೆ 3 ಮಕ್ಕಳಿದ್ರು ಅನ್ನುವಂತ ಮಾಹಿತಿ ನಮಗೆ ಲಭ್ಯವಾಯಿತು. ಆವಾಗ ಗೊತ್ತಾಗಿರ್ತಕ್ಕಂಥದ್ದು ಸ್ವತಃ ಕೃಷ್ಣ ನಾಯ್ಕ್ ಈ ಒಂದು ಕಾರನ್ನ ಚಾಲನೆ ಮಾಡ್ತಾ ಇದ್ರು ಅನ್ನುವಂಥದ್ದು. ಆ ಸ್ಕೆಲಿಟನ್ ನೋಡಿದಂತ ಸಂದರ್ಭದಲ್ಲೂ ಕೂಡ ಅದು ನೋಡಿ ನೀವು ಅಲ್ಲಿ ಸುಟ್ಟು ಕಂಪ್ಲೀಟ್ ಆಗಿ ಏನು ಸುಟ್ಟು ಓನ್ಲಿ ಒಂದು ಎಲುಬು ಏನ್ ಕಾಣಿಸ್ತಾ ಇದೆ, ಬುರುಡೆ ಏನ್ ಕಾಣಿಸ್ತಾ ಇದೆ, ಅದು ಕೃಷ್ಣ ನಾಯ್ಕರದೇ ಅನ್ನುವಂತ ಮಾಹಿತಿ ಲಭ್ಯವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಚಾಲಕರು ಅವರೇ ಆ ಒಂದು ಕಾರನ್ನ ಚಲಾಯಿಸ್ತಿದ್ರು ಎನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ಶರ್ಮಿತಾ, ಥ್ಯಾಂಕ್ ಯು ವಿಶ್ವನಾಥ್ ಹುಗಾರಿ, ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.